ಅಮ್ಮಂಗೆ ತೊಂದರೆ ಇಲ್ಲ, ಆದ್ರೆ ಅಜ್ಜಿಗೆ ಮಾತ್ರ ಯಾವಾಗ್ಲೂ ನನ್ ಮೇಲೆ ಕೋಪ. ಅಮ್ಮ ನಿಂತ್ಕೊಳ್ಳೆ. ಅಮ್ಮ ಅರೆ ಕರಿತಿದ್ರು ಕೇಳಿರೋ ಹತ್ರ ಹೋಗ್ತಿದ್ಯಲ್ಲ, ಮನೆಗೆ ಹೋಗ್ತೀನಿ ಅಂತ ಹೊರಟಿಯಲ್ಲ, ಮತ್ತೆ ಯಾಕೆ ಬಂದೆ? ಇರೋಕ್ಕೂ ಆಗಲ್ಲ, ಮನೇಲಿರೋಕ್ಕೂ ಆಗಲ್ಲ. ಈಗ ಮನೆಗಿಂತ ಆ ಕಾಳಿದೇವಿ ಇರೋ ಜಾಗನೇ ಸರಿ ಅನ್ನಿಸ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಮಹೇಶ್ವರ ಇಲ್ಲ, ಅದಕ್ಕೆ ನಿನ್ಗೆ ಇರೋಕ್ಕಾಗಿಲ್ಲ. ಅದೇನೋ ಅರ್ಥ ಆಗತ್ತೆ, ಆದ್ರೆ ಮನೇಲಿ ಏನ್ ಸಮಸ್ಯೆ ನಿನ್ಗೆ? ಮಹೇಶ್ವರ ಇಲ್ಲ ಅಂತ ಏನಲ್ಲ, ನಂಗೆ ಸುಮ್ನೆ ಇಲ್ಲಿ ಬೇಜಾರಾಗ್ತಿತ್ತು ಅಷ್ಟೇ. ಆ ಅಜ್ಜಿ ನೋಡಿದ್ರೆ ನನ್ ತಪ್ಪಿಲ್ಲ ಅಂದ್ರೂ ಸುಮ್ನೆ ಬೈತಾರೆ. ಆ ಅಜ್ಜಿಗೆ ನನ್ನ ಬೈಯೋದೇ ಒಂದ್ ಕೆಲ್ಸ ಆಗ್ಬಿಟ್ಟಿದೆ. ಅಲ್ಲ, ಮನುಷ್ಯ ಅಂದ್ಮೇಲೆ ವಯಸ್ಸು ಹಾಗೆ ಆಗುತ್ತೆ ತಾನೆ, ಮದ್ವೆ ವಯಸ್ಸು ಆಗುತ್ತೆ, ಮುದ್ಕಿ ವಯಸ್ಸು ಆಗುತ್ತೆ. ಇದ್ರಲ್ಲಿ ನನ್ ತಪ್ಪೇನಿದೆ? ಕೆಲವೊಂದ್ಸಲ ಯಾಕಾದ್ರೂ ನಂಗೆ ಮದ್ವೆ ವಯಸ್ಸಾಯ್ತು ಅನ್ಸುತ್ತೆ. ಓಹೋ, ಹಾಗಾದ್ರೆ ಮನೇಲಿ ಮದ್ವೆ ಮಾತುಕತೆ ನಡೀತಿದೆ ಅನ್ನೋ. ನೀನು ಮಹೇಶ್ವರನ ಇಷ್ಟಪಡ್ತಿದ್ಯಾ ಅಂತ ಹೇಳ್ಬಿಡ್ಬೇಕಾಗಿತ್ತು. ದೇವ ಮಾವ ಅಂತೂ ನಿನ್ ಮಾತಿಗೆ ಆಗಲ್ಲ ಅನ್ನಲ್ವಲ್ಲ, ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಅವರು. ಆ ಮಹೇಶ್ವರನ ಅರ್ಥ ಮಾಡ್ಕೊಳಕ್ಕಾಗ್ದೆ ನಾನು ಒದ್ದಾಡ್ತಿದ್ದೀನಿ. ನಿಮಗೆ ಇದೆಲ್ಲ ನಗೋ ವಿಷಯ ಅನ್ನಿಸ್ತಿದ್ಯಾ? ಅಲ್ಲ, ಅಪ್ಪನ ಹತ್ರನಾದ್ರೂ ಏನಂತ ಹೇಳಿ? ನನ್ಗೆ ಅವನ್ ಮೇಲಿರೋ ಭಾವನೆಗೆ ಹೆಸರೇನು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ. ಅವನ್ ಏನಾದ್ರೂ ನನ್ನ ಹತ್ರ ಮಾತಾಡಿದ್ರೆ, ಅವಮಾನಕ್ಕೆಲ್ಲ ಉತ್ತರ ಕೊಟ್ಟಿದ್ರೆ ನನ್ ಮನ್ಸಲ್ಲಿರೋದು ಬರೀ ಪ್ರೀತಿನ ಇಲ್ಲ ಸ್ನೇಹನ ಅಂತ ನನಗೂ ಗೊತ್ತಾಗ್ತಿತ್ತು. ಆದ್ರೆ ಅವ್ರು ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ತಮ್ಮನ್ನ ತಾವು ಏನ್ ಅನ್ಕೊಂಡಿದ್ದಾರೆ? ನಾನು ಅಷ್ಟೊತ್ತು ಮಾತಾಡ್ತಾ ಇದ್ದೀನಿ, ಕನಿಷ್ಠ ಪಕ್ಷ ಅದನ್ನ ಕೇಳಿಸ್ಕೋಬೇಕು ಅಂತ ಜ್ಞಾನನೂ ಇಲ್ವಾ ಅವರಿಗೆ? ಇದ್ದಕ್ಕಿದ್ದ ಹಾಗೆ ಅದೆಲ್ಲಿಗೂ ಹೋದ್ರು. ಹೋಗ್ಲಿ, ಕಾರಣ ಆದ್ರೂ ಹೇಳ್ಬೇಕಲ್ವಾ, ಏನಿಕ್ ನಿರ್ಲಕ್ಷ್ಯ ಮಾಡ್ದೆ, ಏನಿಕ್ ಮಾತಾಡ್ಸಿಲ್ಲ ಅಂತ. ಸ್ವಲ್ಪನೂ ಬುದ್ಧಿ ಇಲ್ಲ ಅವರಿಗೆ. ಓ ಹೌದು, ಇಷ್ಟು ಸುಂದರವಾಗಿರೋ ಹುಡುಗಿ ಮುಂದೆ ನಿಂತಿದ್ರು ಮಾತಾಡದೆ ಇರೋದಕ್ಕೆ ಆ ಮಹೇಶ್ವರನ್ಗೆ ಮನ್ಸಾದ್ರೂ ಹೇಗ್ ಬರುತ್ತೋ. ನೀನ್ ಬಿಡು ಅಂಬ, ಮುಂದಿನ ಸರಿ ಅವ್ನ್ ಸಿಕ್ಕಾಗ ಅವ್ನ್ ಕುತ್ಕೆ ಹಿಡ್ದು ಕೇಳು. ಆದ್ರೆ ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಳು ಇರೋದು ಒಂದೇ, ಸೆರಗಿಗೆ ಕೆಂಡ ಕಟ್ಕೊಂಡು ಓಡಾಡೋದು ಒಂದೇ. ಊರಿಗೆ ಹೊಸ ಹುಡುಗರು ಬಂದಿದ್ದಾರೆ ಕಣೋ ದೇವ, ಅದು ವಯಸ್ಸಿನ ಹುಡುಗರು. ಆದ್ರೆ ಹೊತ್ತು ಗೊತ್ತು ಇಲ್ಲದೆ ಊರೆಲ್ಲ ಸುತ್ತಾಡೋದು ನನಗೆ ಸುತ್ತರಾಮ್ ಇಷ್ಟ ಇಲ್ಲ. ಹೌದು ರೀ, ಅಂಬಾಗೆ ಸ್ವಲ್ಪ ಬುದ್ಧಿ ಹೇಳೋದು ಒಳ್ಳೇದು ಅಂತ ನನಗೂ ಅನಿಸ್ತಾ ಇದೆ. ಮೀನು ಹಿಡಿಯೋಕೆ ಹೋಗಿಲ್ಲ ಅಂದ್ರೆ ಮತ್ತಿನ್ನೆಲ್ಗೆ ಹೋದ್ಲು? ನಾವೇ ಹೋಗಿ ಹುಡ್ಕೊಂಬರದಾ? ದೂರ ಎಲ್ಲೂ ಹೋಗಿರಲ್ಲ ಕಮಲ, ಬೇಗ ಬರ್ತಾಳೆ ಬಿಡು. ಆಮೇಲೆ ಕೂರಿಸಿ ತಿಳಿ ಹೇಳಿದ್ರಾಯ್ತು. ದೇವಾ, ಅವಳು ಕಾಡಿನ ದಿಕ್ಕಿನಲ್ಲಿ ಹೋದಾಗಿತ್ತು ಕಣೋ. ನಾನು ಹೇಳೋದೆಲ್ಲ ಹೇಳಿದ್ದೀನಿ. ಈ ಮನೆಗೆ ಹಿರಿ ಜೀವ ಕಣೋ ನಾನು. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾಳೆ ಅನ್ಸಿದ್ರೆ ನನ್ನ ಮಾತು ಕೇಳಿ, ಇಲ್ಲದೆ ಹೋದ್ರೆ ಇಲ್ಲೇ ಬಿಟ್ಬಿಡಿ. ನನಗೇನು, ಇನ್ನೇನು ಬೆಳಕು ಹರಿಯೋ ಹೊತ್ತಾಯ್ತು. ಅವಳು ಎಷ್ಟೊತ್ತಾದ್ರೂ ಬಂದ್ಕೊಳ್ಳಿ, ನೀವು ಹೋಗಿ ಬಿದ್ಕೊಳ್ಳಿ. ಇದೀಗ್ಲೇ ಆರೋ ತರ ಇದೆಯಲ್ಲ. ಈ 3 ಜನ ನೋಡಿದ್ರೆ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಇವ್ರ ಕಾಡಲ್ಲಿ ಇರೋದೇ ಹೌದಾ, ಅಥವಾ
ನಾನೇ ಸುಮ್ಮನೆ ಅದು ಮಾತು ಕೇಳಿ ಬಂದ್ಬಿಟ್ನಾ. ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಸ್ವಲ್ಪ ಹೊತ್ತು ಹುಡ್ಕೇ ಬಿಡೋಣ. ಅವ್ರ ಮನೇಲಂತೂ ಇಲ್ಲ. ಹಾಗಿದ್ಮೇಲೆ ಇಲ್ಲೇ ಎಲ್ಲೋ ಇರೋದು ನಿಜ. ಏನಾಗ್ತಿದೆ ಇಲ್ಲಿ? ಭೂಕಂಪ ಆಗ್ತಿದೆ. ಇಲ್ಲಿರೋದು ಸರಿ ಇಲ್ಲ ಅನಿಸ್ತಿದೆ. ನಡಿಯೋಣ, ಬೇಗ ಹಳ್ಳಿಗೆ ಹೋಗೋಣ. ನಡಿಯೋಣ. ಏಯ್ ಸುಮ್ಮನೆ ಏನೂ ಆಗಲ್ಲ. ಸುಮ್ಮನೆ ಎಲ್ಲ ವಿಚಾರಕ್ಕೂ ಹೆದರ್ಕೊಂಡು ಸಾಯ್ತಿರಲ್ಲ. ಈಗ ಮಾಡೋದಕ್ಕೇ ಇನ್ನೂ ಅರ್ಧ ಕೆಲಸ ಕೂಡ ಆಗಿಲ್ಲ. ವಾಯ್ಸ್ ಕೂಡ ಇನ್ನೂ ಸಿಕ್ಕಿಲ್ಲ. ಹೇಳಿದ ಮಾತು ಕೇಳೋಣ. ಮತ್ತೆ ಭೂಕಂಪ ಆಗ್ತಿದೆ. ನಡಿಯೋಣ, ಹೋಗೋಣ. ನಡಿಯೋಣ. ನೀವಿಬ್ರು ಇಲ್ಲಿ ಯಾಕೆ ನಂಜುಂಡ? ನಾವ್ ಯಾರು ಅಂತ ಇಷ್ಟು ಬೇಗ ಮರ್ತ್ಬಿಟ್ಟ? ಕಾಡಲ್ಲಿ ಸುತ್ತಾಡಿ ನಿನ್ ಬುದ್ಧಿಗೇನು ತೊಂದರೆ ಆಗಿಲ್ಲ ಅಲ್ವಾ? ಏಯ್ ಗಣೇಶ್ವರ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ನ ಬುದ್ಧಿಗೇನೂ ಆಗಿಲ್ಲ. ನನ್ನ ನೆನಪಿನ ಶಕ್ತಿನೂ ಚೆನ್ನಾಗೇ ಇದೆ. ಏಯ್ ನೀವಿಬ್ರು ಈ ಕಾಡಲ್ಲಿ ಏನು ಮಾಡ್ತಾ ಇದ್ದೀರಾ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದೇ ಪ್ರಶ್ನೆ ನಾವು ನಿನಗೆ ಕೇಳಬೇಕು. ಈ ಕಾಡಲ್ಲಿ ನೀನೇನು ಮಾಡ್ತಾ ಇದೀಯಾ? ಅದು ಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ? ಓ, ರಾತ್ರಿ ಎಲ್ಲ ಕಾಡಲ್ಲೇ ಇದೆಯಾ? ಏಯ್ ಇದು ನನ್ನೂರು, ನನ್ನ ಕಾಡು. ನಾನು ಯಾವಾಗ ಬೇಕಾದ್ರೂ ಬರ್ತೀನಿ. ಅದನ್ನು ಕೇಳೋದಕ್ಕೆ ನೀವ್ಯಾರ? ಕೆಲವ್ರು ಹಾಗೆ ಗಣೇಶ್ವರ, ಕಣ್ಣಿಗೆ ಕಂಡಿದ್ದೆಲ್ಲ ತಮ್ಮದೇ ಅಂತಾರೆ. ತಮ್ಮ ಯೋಗ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಳಲ್ಲ. ಅವ್ರ ಮಿತಿ ಏನು ಅನ್ನೋ ಪರಿಜ್ಞಾನನೂ ಇರಲ್ಲ. ಏಯ್ ನಿಮಗೆ ಕಾಡು ಹರಟೆನ ಕೇಳೋದಕ್ಕೆ ನಾನಿಲ್ಲಿ ಬರಲಿಲ್ಲ. ಎಲ್ಲಿ ನಿಮ್ಮ ಅಣ್ಣ? ಎಲ್ಲಿ ಆ ಮಹೇಶ್ವರ? ಓಹೋ, ನಮ್ಮ ಅಣ್ಣ ನೋಡ್ಕೊಂಡು ಬಂದ. ನಮ್ಮ ಅಣ್ಣ ಅಲ್ಲಿದ್ದಾನೆ.
ಆಶ್ಚರ್ಯ ಆಗಿರ್ಬೋದು ಅಲ್ವಾ? ತಲೆಯಲ್ಲಿ ಪ್ರಶ್ನೆ ಹುಟ್ಟಿರ್ಬೋದಲ್ವಾ? ಹೌದು ಗಣೇಶ್ವರ, ಇದೆಲ್ಲ ಏನು? ಇಲ್ಲಿವರೆಗೂ ಇಂಥ ಅದ್ಭುತನ ನಾನು ಒಂದ್ಸಲಿನೂ ನೋಡೇ ಇರಲಿಲ್ಲ. ಆ ಜಾಗ ಹೇಗೆ ಅಷ್ಟೊಂದು ಹೊಳಿತಿದೆ? ಅದು ಆ ಜಾಗ ಶಿವ. ಇಲ್ಲೇ ಸ್ವಲ್ಪ ದೂರದಲ್ಲಿ ಹಳೆ ಕಾಲದ ಶಿವನ್ ದೇವಸ್ಥಾನ ಇದೆ. ಈ ಬೆಳಕು ಅದರದೇ ಇರ್ಬೋದಲ್ವಾ? ಅಪ್ಪ, ನಂಗಂತೂ ಬಹಳ ವಿಚಿತ್ರ ಅನಿಸ್ತಾ ಇದೆ. ಅಮ್ಮ ಅಕ್ಕ, ನೀವು ಆ ಬೆಳಕಿನ ಬಗ್ಗೆ ಕೇಳ್ತಾ ಇದ್ದೀರಾ? ಬೇರೆ ಏನೋ ಆಶ್ಚರ್ಯ ಅಂತ ಅನ್ನಿಸ್ತಿಲ್ವ ನಿಮ್ಗೆ? ಈ ಜಾಗನೇ ಆಶ್ಚರ್ಯ ಅನಿಸ್ತಿದೆ. ಹೊರಗಿಂದ ಬರುವಾಗ್ಲೂ ಹೀಗೆ ತುಂಬಾ ಬೆಳಕಿತ್ತು. ನಮ್ ಶಿವಪ್ಪ ಪ್ರತ್ಯಕ್ಷ ಆದ್ರೆ ಇದೇ ರೀತಿ ಕಾಣುತ್ತೇನೋ. ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಇಂಥದನ್ನ ನೋಡೇ ಇರ್ಲಿಲ್ಲ. ಈ ಜಾಗದಲ್ಲಿ ದೈವ ಶಕ್ತಿ ಇರ್ಬೇಕು. ಅದ್ ಸರಿ, ನಿಮ್ಮ ಅಣ್ಣ ಇಲ್ಲೇ ಇದ್ದಾರೆ ಅಂತ ಅಲ್ವಾ ನೀವು ಹೇಳಿದ್ದು? ಎಲ್ಲಿದ್ದಾರೆ? ಏ ನಂದೀಶ್ವರ, ಗಣೇಶ್ವರ, ನಿಮ್ಮಿಬ್ರನ್ನೇ ಕೇಳ್ತಿರೋದು. ಎಲ್ಲಿ ನಿಮ್ಮ ಅಣ್ಣ? ಅದು ಅಣ್ಣ ಇಷ್ಟೊತ್ತು ಇಲ್ಲೇ ಇದ್ದ, ಈಗ ಎಲ್ಲೋ ಹೋಗಿದ್ದಾನೆ ಅನ್ಸುತ್ತೆ. ನಾನು ಮೊದಲೇ ಯೋಚನೆ ಮಾಡಬೇಕಿತ್ತು. ನನ್ನ ಜೊತೆ ಮಾತಾಡೋದಾಗ್ಲಿ ನನ್ನ ನೋಡೋದಾಗ್ಲಿ ನಿಮ್ಮ ಅಣ್ಣಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾವಾಗ್ಲೂ ನನ್ನ ಕಣ್ ತಪ್ಪಿಸಿ ಓಡಾಡ್ತಿರ್ತಾರೆ. ಅಂಥದ್ದು ನಾನು ಏನ್ ಮಾಡಿದೆ ಅಂತ ನನ್ಗಂತೂ ಗೊತ್ತಿಲ್ಲ. ಅಯ್ಯೋ, ಹಾಗೇನಿಲ್ಲ ಅಂಬಕ್ಕ. ಅಣ್ಣಂಗೆ ಬೇರೆ ಯಾವ್ದೋ ಕೆಲಸ ನೆನಪಾಗಿರ್ಬೇಕು. ಬನ್ನಿ, ನಾವು ಊರಿಗೆ ಹೋಗೋಣ. ಅಲ್ಲೇ ಇರ್ತಾನೆ. ಏನ್ ಮಾತಾಡ್ಬೇಕಿದ್ರು ಅಲ್ಲೇ ಮಾತಾಡಿ. ಬೇಡ ಗಣೇಶ್ವರ, ನಮ್ಮನ್ ಕಂಡ್ರೆ ಇಷ್ಟ ಇಲ್ದಿರೋರ್ನ ಅವರಷ್ಟಕ್ಕೆ ಬಿಟ್ಬಿಡ್ಬೇಕು. ನಾವು ಮತ್ತೆ ಮತ್ತೆ ಮಾತಾಡ್ಸೋದ್ರಿಂದ ಅವರಿಗೂ ಕಷ್ಟ ಆಗಬಹುದು. ಇಬ್ರು ಸೇರಿ ನನ್ನನ್ನ ಕೆಸರಿನ ಹೊಂಡಕ್ಕೆ ಬಿಸಾಕ್ತೀರಾ? ಸುಮ್ಮನೆ ಬಿಡಲ್ಲ. ಅಯ್ಯೋ ನಂಜುಂಡ, ನಮ್ಗಲ್ಲಿ ಕೆಸರಿನ ಹೊಂಡ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಅಣ್ಣ ಇದಾನೆ ಅಂತ ಅನ್ಕೊಂಡ್ವಿ. ನೋಡು, ಇನ್ನಾಗೆ ನಾವು ಇನ್ನು ಹುಡುಕ್ತಾನೇ ಇದೀವಿ. ಏಯ್, ಎಲ್ಲಿ ಮಹೇಶ್ವರ? ಎಲ್ಲಿ ಅವನು? ಅಂಬಾಗು ಮತ್ತೆ ಮಹೇಶ್ವರನ್ ಮಧ್ಯೆ ಏನೋ ನಡೀತಾ ಇದೆ. ಅವನನ್ನ ಹುಡ್ಕೊಂಡು ರಾತ್ರಿ ಕಾಡಿಗೆ ಹೋಗಿದ್ದಾನೆ, ಅದು ಒಬ್ಳೆ. ಎಲ್ಲ ಸುಮ್ಮನಿರಿ. ಎಲ್ಲ ವಿಷಯದಲ್ಲೂ ಸತ್ಯನೇ ಇರಲ್ಲ. ನಮ್ಮ ಅಂಬ ಹಾಗೆಲ್ಲ ಮಾಡೋಳಲ್ಲ. ಅದು ಇಡೀ ಊರಿಗೆ ಗೊತ್ತಿರೋ ವಿಷಯ. ನಂಜುಂಡ, ಅಂಬಾನು ಬರ್ಲಿ, ಅದೇನಾಗಿದೆಯೋ ವಿಚಾರಿಸೋಣ. ಕಮಲತ್ತೆ, ಅಷ್ಟೆಲ್ಲ ಸಮಯ ಇಲ್ಲಿ ಯಾರಿಗೂ ಇಲ್ಲ. ನೀವೆಲ್ಲ ಇಲ್ಲೇ ಇದ್ದೀರಾ. ನಾನು ಕಣ್ಣಾರೆ ನೋಡ್ಕೊ ಬಂದಿದ್ದೀನಿ. ಆ ಮಹೇಶ್ವರನ್ನ ನೋಡಕ್ಕೆ ಅಂತಾನೆ ಅಂಬಾ ಹೋಗಿದ್ದು ನಿಜ. ನಾನು ಇರೋ ಜಾಗ ತಿಳ್ಕೊಬಾರ್ದು ಅಂತ ಆ ನಂದೀಶ್ವರ, ಗಣೇಶ್ವರ ನನ್ನನ್ನು ಈ ಸ್ಥಿತಿಗೆ ತಂದ್ರು. ಅಲ್ಲ ಕಣೋ ನಂಜುಂಡ, ಏನೋ ಆಗಿದ್ದಾಗೋಯ್ತು. ಇದ್ರಲ್ಲಿ ನನ್ ಮಗಂದೇನೋ ತಪ್ಪಿದೆ. ಸರಿ, ಈಗ ನಿನ್ ದುಃಖ ಕಡಿಮೆ ಮಾಡಕ್ಕೆ ನಾವೇನ್ ಮಾಡ್ಬೇಕು ಅದನ್ನ ಮೊದ್ಲು ಹೇಳು. ಪಂಚಾಯಿತಿ ಕರಿಬೇಕು. ನೋಡಿ ದೇವಮ್ಮ,
ಇದು ಪಂಚಾಯತಿ ಕಟ್ಟೆಯಲ್ಲಿ ನಿರ್ಧಾರ ಆಗ್ಬೇಕಾಗಿರೋ ವಿಷಯ. ನನ್ನನ್ನ ಈ ಗತಿಗೆ ತಂದಿದ್ರಲ್ಲ ಅವರಿಬ್ರನ್ನ, ಮತ್ತೆ ಊರಿನ ಮರ್ಯಾದೆ ಬಗ್ಗೆನೂ ಯೋಚನೆ ಮಾಡಿದ್ರೆ ರಾತ್ರಿ ಕಾಡೊಳಗೆ ಹೋಗಿದ್ರಲ್ಲ ಅಂಬಾ, ಅವ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ನನಗೆ ನ್ಯಾಯ ಬೇಕು. ಸರಿ, ಪಂಚಾಯತಿ ಸೇರ್ಸೋಣ. ನಡಿ ನಂಜುಂಡ. ಕಮಲಾ, ಅಂಬಾ ಬಂದ ಕೂಡಲೇ ಪಂಚಾಯತಿ ಕಟ್ಟೆಗೆ ಬರೋಕ್ಕೆ ಹೇಳು. ಅಂಬಾಕ 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 ನಿಂತ್ಕೊಳ್ಳಿ. ಅಂಬಾಕ 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 ನಿಂತ್ಕೊಳ್ಳಿ. ಅಂಬಾಕ ನಿಂತ್ಕೊಳ್ಳಿ. ಒಂದೇ ಒಂದ್ಸಲ ನಾನು ಮಾತು ಕೇಳಿ. ಮಹೇಶ್ವರಣ್ಣ ಅದು ಯಾವುದು ಬೇಕು ಅಂತ ಮಾಡಿದ್ದಲ್ಲ, ಅದು ಯಾವುದೋ ಮುಖ್ಯವಾದ ಕೆಲಸ. ಸಾಕ್ ನಿಲ್ಸು ನಂದೀಶ್ವರ. ನಿಮ್ಮ ಅಣ್ಣ ಹೀಗ್ ಮಾಡ್ತಿರೋದು ಇದೇ ಮೊದ್ಲೇನಲ್ಲ. ಪ್ರತಿ ಸರಿ ನಾನೇನಾದ್ರೂ ಮಾತಾಡಕ್ ಹೋದಾಗ ಅವರು ಅಲ್ಲಿಂದ ಮಾಯ ಆಗ್ತಾರೆ. ನಾನ್ ಮಾತಾಡ್ತಿರುವಾಗ್ಲೇ ಮುಖ್ಯವಾದ ಕೆಲಸ ಯಾಕೆ ಬರುತ್ತೋ ಅವರಿಗೆ? ನೀವಿಬ್ರು ನಿಜವಾದ ವಿಷಯನ ಮುಚ್ಚಿಡ್ತಿದ್ದೀರಾ. ನನ್ನ ಹತ್ರ ಕತೆ ಕಟ್ಟಿ ಹೇಳ್ತಿದ್ದೀರಾ. ಅವರು ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದಾರಲ್ವಾ? ಅಂಬಾ ಅಂಬಾ, ನೀನ್ ಇಲ್ಲಿದೀಯಾ? ಬೇಗ ಬಾ. ಜಲಜವನಜ, ಏನಾಯ್ತು? ಯಾಕೆ ಹೀಗೆ ಓಡ್ ಬರ್ತಾ ಇದ್ದೀರಾ? ದೊಡ್ಡ ಅನಾಹುತ ಆಗಿದೆ ಅಂಬಾ. ಆ ನಂಜುಂಡ ಬಂದು ಪಂಚಾಯತಿ ಸೇರಿಸಿದ್ದಾನೆ. ಊರವರೆಲ್ಲ ಅಲ್ಲೇ ಇದ್ದಾರೆ. ಮಹೇಶ್ವರ, ಇದಕ್ ನೀನೇನಪ್ಪ ಹೇಳ್ತೀಯಾ? ನೀನು ಕಾಡಲ್ಲೇ ಇದ್ದಿದ್ದು ಸತ್ಯನಾ? ಅಂಬನ್ನ ನೀನು ಅಲ್ಲಿಗೆ ಬರಕ್ ಕೇಳಿದ್ದು ಸತ್ಯನಾ? ಅಂಬ ಕಾಡಿಗೆ ಬಂದಿದ್ಲ. ಅವಳಿಗೂ ನಿನ್ಗೂ ಏನ್ ಸಂಬಂಧ? ಈ ವಾದ ವಿವಾದನೇ ವ್ಯರ್ಥ. ಈ ನಂಜುಂಡ ಕಾಡಲ್ಲಿ ಏನು ನೋಡಿದ್ನೋ, ಇಲ್ಲಿ ತಂದದೇನು ಹೇಳ್ತಾ ಇದ್ದಾನೋ ನನಗೊಂದೂ ಗೊತ್ತಿಲ್ಲ. ನಂಜುಂಡ, ಇನ್ನು ಕಾಡಿಗೆ ಯಾವಾಗ ಬಂದಿದೆ? ಏಯ್, ಕತೆ ಎಲ್ಲ ಕೇಳಿದ್ಮೇಲೆ ಮತ್ತೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ, ಕಿವಿಡನ ನೀನು? ನಾನು ರಾತ್ರಿನೇ ಬಂದೆ. ರಾತ್ರಿನೇ ಬಂದವನು ಬೆಳಗಾಗೋ ತನಕ ಏನು ಮಾಡ್ತಿದ್ದೆ? ಇನ್ನೇನು ಮಾಡ್ತಿದ್ದೆ? ನೀವಿಬ್ಬರನ್ನ ಹುಡ್ಕೊಂಡು ಅಲಿತಾ ಇದ್ದೆ. ನೀನು ಸಿಗ್ಲಿಲ್ಲ. ಅಷ್ಟರಲ್ಲಿ ಬೆಳಗಾಯ್ತು. ಆಮೇಲೆ ನಾನು ನಿನಗೆ ಸಿಕ್ಕದ್ನಾ? ನೀನೆಲ್ಲಿ ಸಿಕ್ದೆ? ಕೊನೆಗೂ ಸಿಗ್ಲೇ ಇಲ್ವಲ್ಲ. ಈ ಅಂಬ ಮಾತ್ರ ಇದ್ಲು, ಜೊತೆಗೆ ನಿನ್ನ ತಮ್ಮಂದ್ರು ನಂದೀಶ್ವರ, ಗಣೇಶ್ವರ ಅವರು ಇದ್ರು. ಅಂದ್ರೆ ಮಹೇಶ್ವರ ಅಂಬ ಒಟ್ಟಿಗೆ ಇರಲಿಲ್ವಾ? ಅಂದ್ರೆ ನಾನು ಹೋದಾಗ ಇರ್ಲಿಲ್ಲ ಅಂತ ಹೇಳಿದೆ, ಆದ್ರೆ ಇವನ್ ಕರ್ದ ಅಂತಾನೆ ಇವಳು ಹೋಗಿದ್ದು. ಯಾರಿಗೂ ಗೊತ್ತು, ನಾನು ಬಂದಿದ್ದು ಗೊತ್ತಾಗಿನೇ ಸಿಕ್ ಬೀಳ್ಬಾರ್ದು ಅಂತ ಇವನ್ ತಪ್ಪಿಸ್ಕೊಂಡಿರ್ಬೋದು. ಯಾರಿಗೆ ಗೊತ್ತು ಅನ್ನೋದು ಈ ಪಂಚಾಯತಿ ಕಟ್ಟೆನಲ್ಲಿ ಕೆಲ್ಸಕ್ಕೆ ಬರೋದಿಲ್ಲ. ನೀನು ಅವರಿಬ್ಬರು ಒಟ್ಟಿಗೆ ಇರೋದನ್ನ ನೋಡಿಲ್ಲ, ಆದರೂ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ಪಂಚಾಯತಿ ಕರೆಸಿದ್ಯಾ. ನಂದೀಶ್ವರ, ಗಣೇಶ್ವರ, ಅಂಬಾ ಜೊತೆಗೆ ನೀವಿದ್ರಾ? ಹೌದು ಯಜಮಾನ್ರೆ, ಅಂಬಾ ಅಕ್ಕ ನಮ್ಗೆ ಸಿಕ್ಕಿದ್ದೆ ಬೆಳಿಗ್ಗೆ. ಅಲ್ಲಿವರೆಗೂ ನಾವು ಮಹೇಶ್ವರನ ಜೊತೆನೇ ಇದ್ವಿ. ಅಂಬಾ ಅಕ್ಕ ಅಲ್ಲಿ ಬರಲೇ ಇಲ್ಲ. ಬಂದಿದ್ದು ನಿಜ, ಅಷ್ಟರಲ್ಲಿ ಮಹೇಶ್ವರಣ್ಣ ಅಲ್ಲಿಂದ ಹೊರಟೋಗಿದ್ದ. ಅವರು ಇಬ್ರು ಭೇಟಿ ಆಗಲೇ ಇಲ್ಲ. ಆದ್ರೆ ಅಂಬಾ ಕಾಡಿಗೆ ಹೋಗಿದ್ದು ಸತ್ಯನೇ ತಾನೆ? ರಾತ್ರಿ ಹೊತ್ತಲ್ಲಿ ಕಾಡಿಗೆ ಯಾಕೆ ಹೋದ್ಲು? ಇವಳನ್ನ ಬರಕ್ಕೆ ಹೇಳಿದ್ದು ಈ ಮಹಾನ್ ಭಾವ ಮಹೇಶ್ವರ ತಾನೆ? ಮಹೇಶ್ವರ, ಇದಕ್ ನೀನೇನ್ ಹೇಳ್ತೀಯಾ? ಅಂಬನ ಕಾಡಿಗೆ ಕರೆದಿದ್ದು ನೀನೇನಾ?